ಧರಣಿ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ನಾವು ಕೂಡ ಸಹಮತ ಆಗುತ್ತೆ ಅಂತ ಹೇಳಿದ್ವಿ. ನಾವು ಏನು ತೊಂದರೆ ಇರಲಿಲ್ಲ. ಈಗ ನಮ್ಮನ್ನ ಅನಗತ್ಯವಾದಂಥದನ್ನ ಇಲ್ಲಿಗೆ ತಂದು ಹಾಕಿದ್ದಾರೆ. ಅದರ ಕಾರಣವನ್ನು ಹೇಳ್ಬೇಕು. ನಾವೇನಾದ್ರೂ ಅದಕ್ಕೆ ಕಾನೂನು ಭಂಗ ಸಮಸ್ಯೆ ಮಾಡಿದ್ರೆ ಅಥವಾ ಜಿಲ್ಲಾಡಳಿತ ಸಮಸ್ಯೆ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡಬೇಕು. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡಬೇಕಾಗುತ್ತೆ. ಈಗ ನಾವು ವಿಚಾರವನ್ನು ಮಂತ್ರಿಗಳ ಗಮನ ತಂದಿದ್ದೀವಿ, ಎಲ್ಲರೂ ಗಮನ ಸರ್ಕಾರ ಮಾಡಿ ಗಮನ ತಂದಿದ್ದೀವಿ. ವಿಚಾರ ನೀವು ಬಗೆಹರಿಸಕ್ಕೆ ಆಗ್ತಿಲ್ಲ ಅಂತಂದಾಗ ಮತ್ತು ಜಿಲ್ಲಾಡಳಿತ ಏನು ಉಪಯೋಗ ಬರಬೇಕು? ಈ ವಿಷಯವನ್ನು 4 ಬಾರಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ನಾನು ಕೂಡ 4 ಬಾರಿ ಬಂದಿದ್ದೀನಿ. ಇದೇ ಸ್ವತಂತ್ರ ಹೋರಾಟಗಾರ ದೊರೆಸ್ವಾಮಿಯವರು ಬಂದಾರೆ. ನಾವು ಸರ್ಕಾರ ಲೆವೆಲಲ್ಲಿ ಒಂದು ಹೈ ಲೆವೆಲ್ ಕಮಿಟಿ ಕೂಡ ಹೊಂದಿದೆ. ಆ ಕಮಿಟಿಯಲ್ಲಿ ಪಾಸ್ ಮಾಡಿರೋದನ್ನ ಜಿಲ್ಲಾಧಿಕಾರಿಗಳಿಗೆ, ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅದನ್ನ ಕಳಿಸ್ಕೊಟ್ಟಿರೋದನ್ನ ಅದನ್ನು ಬಗೆಹರಿಸೋಕ್ಕಾಗ್ತಿಲ್ಲ ಅಂತಂದರೆ ಜನ ಇಷ್ಟೆಲ್ಲ ಶಾಂತಿಯುತವಾಗಿ ಕಳೆದ 5-6 ವರ್ಷಗಳಿಂದ ಧರಣಿ ಮಾಡ್ತಾನೆ ಬರ್ತಿದ್ರು ಅಂದರೆ ಒಂದೊಂದು ವಿಷಯಕ್ಕೂ ಒಂದೊಂದು ಹೆಜ್ಜೆ ಮಾತ್ರ ಮುಂದೆ ಹೋಗುತ್ತೆ ಅಂತಂದರೆ ನಾವು ಉತ್ತರ ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ನಾವು ಬಗೆಹರಿದಿಲ್ಲ ಕಾರಣಕ್ಕೋಸ್ಕರ ನಾವು ಪ್ರತಿ ಸರಿ ಧರಣಿ ಮಾಡಿದಾಗಲೂ ಕೂಡ ಒಂದೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ನಾವು ಸಫಲವನ್ನು ಪಡ್ಕೊಂಡಿದ್ದೀವಿ. ಈ ಸರಿ ಅಂತಿಮ ಪಡ್ಕೊಬೇಕು. ಎಲ್ಲ ಮಾಡಬೇಕು ಅಂತಿಲ್ಲ, ಅಶಾಂತಿ ಉಂಟು ಮಾಡಬೇಕು ಅಂತಿಲ್ಲ, ಕಾನೂನು ಭಂಗ ಮಾಡಬೇಕು ಅಂತಿಲ್ಲ. ನಮ್ಗೆ ಯಾರು ಈಗ ಹೋದು ಅಲ್ಲಿನ ಧರಣಿ ಮಾಡ್ತಿದ್ದ ರಾಮರಾಜ ಇದಕ್ಕೆ ಕಾರಣಗಳು ಕೇಳಬೇಕು. ಇದಾಗಿದೆ ಬರುವುದಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಹೋಗ್ತೇವೆ, ಸಮಸ್ಯೆ ತೊಂದರೆ ಇಲ್ಲ. ಈಗ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗಬೇಡಿ ಅಂತ ಅಧಿಕಾರಿ ಹೇಳಕ್ ಸಾಧ್ಯ ಹೇಳ್ಬಾರ್ದು. ಎಸ್ ತೊಂದರೆ ಇಲ್ಲ, ತೊಂದರೆ ಮಾಡ್ಬೋದು. ಓಕೆ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಸರ್. ಊಟ ಆಗಿದೆ, 1 ಅವರ್ ರೆಸ್ಟ್ ಮಾಡಿ ಗೊತ್ತಲ್ವಾ? ಸರಿ ನೋಡಿ ಸರ್, ಇವಾಗ ನಾವು ಹೊಡ್ತೇವೆ ಸರ್. ತೊಂದರೆ ಇಲ್ಲ. ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ, ನಿಮಗೆಲ್ಲ ಟ್ಯಾಂಕ್ಸ್ ಕೊಟ್ಟಿದ್ದೀವಿ. ನೀವು ಕೊಟ್ಟರಿ ಫಾಲೋ ಮಾಡ್ತೀವಿ. ಹೌದು ಸರ್, ತೊಂದರೆ ಇಲ್ಲ. ನಿಮ್ಮ ಡೈರೆಕ್ಷನ್ ನಾವು ಫಾಲೋ ಮಾಡ್ತೀವಿ. ನೀವು ಆಮೇಲೆ ಮಾಡ್ರಿ, ನೀವು ಆಮೇಲೆ ಕೇಳಬೇಕು. ಅವಾಗ ನೀವು ಮಾಡಿ ಕೆಲಸ ನಾವು ಮಾಡ್ತೀವಿ. ಬಿಡಿ, ಜಾಗ ಬಿಡ್ರಪ್ಪ, ಅಲ್ಲಿ ಜಾಗ ಬಿಡ್ರಪ್ಪ, ಅಲ್ಲಿ ಸೈಡ್ಗೆ ಸರಿ ಹೋಗಲ್ಲ. ನಾನು ತಾಳ್ಮೆವಹಿಸ್ತೀನಿ. ಇವೆಲ್ಲ ಶಬ್ದಗಳನ್ನ ಸಹಿಸಲ್ಲ. ನೀವೇನ್ ಮಾಡ್ತೀಯ ಮಾಡು, ನೋಡ್ತೀನಿ. ಮಾಡು, ನೀನು ಏನ್ ಮಾಡ್ತೀಯ ನೋಡ್ತೀನಿ. ಮಾಡು, ಏನ್ ಮಾಡ್ತೀಯ ಅದು ಮಾಡಕ್ಕೆ ತಾಕತ್ತಿದ್ರೆ ನೋಡ್ತೀರಿ. ಮತ್ತೆ ನಾನೇನು ಮಾತಾಡುದ್ವಾ ಯಾಕೆ ಹೇಳ್ತೀರಿ? ನಾನೇನು ಮಾಡಬೇಡಿ, ಮುಟ್ಬೇಡಿ, ಅವೆಲ್ಲ ಮಾಡಕ್ಕೆ ಆಗಲ್ಲ.
ನಾಳೆ ಬರಲ್ಲ ನೋಡಿ ಹಿಂಗ ಮಾತಾಡೋದು ಇಲ್ಲ ಮೇಡಮ್ ಊರಿಗೆ ಈ ಕಡೆ ಸೈಡ್ ಬರ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.